ಈ ಅಜಾಮಿಳನ ಪ್ರಕರಣದಲ್ಲಿ ನಾವು ನೋಡ್ತೇವೆ. ಆ ಯಮದೂತರು ಬರ್ತಾರೆ. ಬಂದ ವಿಷ್ಣುದೂತರು ಬಂದರು. ಅವರಿಗೆ ವಾಕ್ಯಾರ್ಥ ನಡೆಯಿತು. ಏನು ಅಜಾಮಿಳ ಏನು ತಪ್ಪು ಮಾಡಿದ್ದಕ್ಕೆ ನೀವು ಕರ್ಕೊಂಡು ಹೋಗ್ತೀರಿ ಅಂತ ಕೇಳಿದಾಗ ಅವರಿಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ. ನೇರ ಯಮನ ಹತ್ರ ಹೋದರು. ಯಮನಿಗೆ ಹೋಗಿ ಬೀಗದಗೆಯನ್ನು ಕೊಟ್ಟರು. ನಮಗೆ ಈ ಕೆಲಸ ಬೇಡ ಅಂತ ಹೇಳಿದರು. ಯಮದೇವರು ಕೇಳಿದರು, ಇದು ಹೊಸ್ತಾಯ್ತಲ್ಲ, ಭೂಮಿಯಲ್ಲೆಲ್ಲ ಇದೆ ಧರಣಿ ಮುಷ್ಕರ ಸ್ಟ್ರೈಕ್ ಅಂತ, ಇಲ್ಲಿಯೂ ಇದೆನಾ ಅಂತ ಕೇಳಿದ್ರು. ಏನು ನಿಮ್ಮ ಸಮಸ್ಯೆ ಅಂತ. ಅವರು ಕೇಳಿದ ಪ್ರಶ್ನೆ ಕತ್ಯೇವ ಯಮಃ ಅಂತ. ಎಷ್ಟು ಜನ ಯಮ ಇದ್ದಾರೆ ಅಂತ. ಯಮ ಅಂದರೆ ಕೇಳುವವರು, ಯಮ ಅಂದರೆ ನಿಯಮನೆ ಮಾಡುವವರು. ನಿಯಚ್ಛತಿ ಇತಿ ಯಮಃ, ನಿಯಮನೆ ಮಾಡುವವರು ಎಷ್ಟು ಜನ, ಕತ್ಯೇವ ಎಷ್ಟು ಜನ ಇದ್ದಾರೆ ಅಂತ. ಆಗ ಯಮದೇವರು ಬಾಯ ಬಿಟ್ಟರು, ನಾನೂ ಒಬ್ಬ ಯಮ. ಅಯ್ಯಯ್ಯೋ, ಹಾಗಾದ್ರೆ ನಿಮ್ಮೊಟ್ಟಿಗೆ ಕೆಲಸ ಮಾಡೋದು ಕಷ್ಟ. ನೀವು ಒಂದು, ನಾವೇನು ತಿಳ್ಕೊಂಡಿದ್ದೇವೆ, ನೀವೇ ಯಮ ಅಂತ ತಿಳ್ಕೊಂಡಿದ್ದೇವೆ. ಹಾಗಾಗಿ ನಿಮ್ಮ ಅಡಿಯಲ್ಲಿ ಕೆಲಸ ಮಾಡಲಿಕ್ಕಾಯ್ತು. ನೀವು ಒಂದು ಯಮ ಅಂತಾದರೆ, ಇನ್ನೊಬ್ಬ ಯಮ ಇದ್ದಾನೆ ಅಂತಾದರೆ ನಮಗೆ ಮರ್ಯಾದೆ 3 ಕಾಸು ಆಗುತ್ತೆ. ಬೇಡ ನಮಗೆ ನಿಮ್ಮ ಕೆಲಸ ಅಂತ. ಯಾಕೆಂದರೆ ನೀವು ಹೇಳೋದು ಕರ್ಕೊಂಡು ಬನ್ನಿ ಅಂತ, ನಿಮಗಿಂತ ದೊಡ್ಡ ಬಾಸ್ ಹೇಳೋದು ಕರ್ಕೊಂಡು ಹೋಗಬೇಡಿ ಅಂತ. ನಾವೇನು ಮಾಡಬೇಕು, ನಮಗೇನು ಕೆಲಸ, ತುಂಬ ಕಷ್ಟ ಅಂತ ಹೇಳುವಾಗ, ನನಗೂ ಒಬ್ಬ ಯಮ ಇದ್ದಾನೆ, ನೇಮನೆ ಮಾಡುವವ, ಇಡೀ ಜಗತ್ತಿಗೆ ನಿಯಮನೆ ಮಾಡುವವ, ಅವನ ಕೈ ಕೆಳಗೆ ನಾವು ಮಾಡುವವರು, ಅವನದು ಏನು ಆಜ್ಞೆ ಇದೆ ಅದನ್ನು ನಾವು ಪರಿಪಾಲನೆ ಮಾಡಬೇಕಾದ್ದು ಅಂತ ಹೇಳಿ ಅದಕ್ಕೊಂದು ಸೂತ್ರ ಹೇಳ್ತಾರೆ. ತಾನಾನ ಯದ್ವಂ ಅಸತಃ ಅಕೃತ ವಿಷ್ಣು ಕೃತ್ಯಾನ್ ಅಂತ. ಯಾರನ್ನು ಕರ್ಕೊಂಡು ಬರಬೇಕು, ಯಾರನ್ನು ಬಿಡಬೇಕು ಅನ್ನೋದಕ್ಕೆ ಯಮದೇವರು ಹಾಕಿಕೊಟ್ಟ ಸೂತ್ರ ಭಾಗವತದಲ್ಲಿ ಇದೆ. ಹಾಗಾಗಿ ಯಮ ಅಂತಂದರೆ ನಮ್ಮ ದೇವರೇ ದೊಡ್ಡ ಯಮ, ಇಡೀ ಜಗತ್ತನ್ನು ನಿಯಮನೆ ಮಾಡುವವ. ಆದರೆ ಬಾಧಿಸುವ ಯಮನ ಬಾಧೆ ಬಿಡಿಸು ಅಂತ ಹೇಳ್ತಾನೆ. ಬಾಧಿಸುವ ಯಮ ಅಂತಂದರೆ ನಮಗೆ ಪೀಡೆ ಕೊಡುವ ಯಮ. ಅವನ ಬಾಧೆಯನ್ನು ಬಿಡಿಸು, ಅವನ ಬಾಧೆಯನ್ನು ಪರಿಹಾರ. ಇಲ್ಲಿ ಬಾಧಿಸುವ ಯಮ ಅಂತ ಒಂದು ವಿಶೇಷಣ ಕೊಡ್ತಾರೆ. ವಿಶೇಷಣ ಯಾಕೆ ಕೊಡಬೇಕು? ಯಮನ ಬಾಧೆ ಬಿಡಿಸು ಅಂತ ಸಾಕಿತ್ತು. ಬಾಧಿಸುವ ಯಮನ ಬಾಧೆ ಬಿಡಿಸು, ಎರಡೆರಡು ಯಾಕೆ ಅಲ್ಲಿ? ಯಮನ ಬಾಧೆ ಬಿಡಿಸಿದ್ರೆ ಅಷ್ಟೇ ಅರ್ಥ, ಯಮನ ಬಾಧೆಯನ್ನು ದೂರ ಮಾಡು. ಬಾಧಿಸುವ ಯಮನ ಬಾಧೆ ಬಿಡಿಸು ಅಂತಂದರೆ ಬಾಧಿಸದೇ ಇದ್ದ ಒಬ್ಬ ಯಮ ಇದ್ದಾನೆ ಅಂತಾಯಿತು. ಅದು ನಮ್ಮ ಮಾಧವ, ನಮ್ಮ ದೇವರು. ಬಾಧಿಸದೇ ಇದ್ದ ಯಮ, ನಮ್ಮನ್ನು ಅನುಗ್ರಹ ಮಾಡುವ ದೇವರು. ಹಾಗಾಗಿ ಬಾಧಿಸುವ ಯಮನ ಬಾಧೆ ಅದನ್ನು ಬಿಡಿಸು ಅಂತ ಹೇಳ್ತಾರೆ. ಕನಕದಾಸರು ಒಂದು ಯಮನೆ, ನಾನು ನಿನ್ನ ಮೊನ್ನೆ ಸಲ ನೋಡಿದ್ದೆವು. ಯಮನ ಬಾಧೆ ಬಿಡಿಸು ಅಂತಂದರೆ ಕನಕದಾಸರ ಅವರು ಬಾಧಿಸುವ ಯಮ ಅಲ್ಲ, ಬಾಧಿಸದೇ ಇದ್ದ ಯಮ ಈಗ ಅವರು. ಹಾಗಾಗಿ ಬಾಧಿಸುವ ಯಮನ ಬಾಧೆ ಬಿಡಿಸು. ಬಾಧಿಸುವ ಯಮ ಅಂದರೆ ಅವ, ಇಲ್ಲಿಲ್ಲದಕ್ಕೆ ಇರುವ ಯಮ. ಇವರು ಬಾಧಿಸದಿದ್ದ ಯಮ. ಬಾಧಿಸುವ ಯಮನ ಬಾಧೆ ಬಿಡಿಸು. ಯಮನ ಬಾಧೆ ಬಿಡಿಸುವ ಕ್ರಮ ಅದು ಹೇಗೆ ಅಂತಂದರೆ ಯಮದೇವರ ಹತ್ರನೇ ಹೇಳೋದು. ಬಾಧೆಯನ್ನು ಬಿಡಿಸು ದೇವರ ಹತ್ರ ಹೇಳೋದು. ಯಮ ನನಗೆ ಬಾಧಿಸದಿದ್ದ ಹಾಗೆ ಮಾಡಬೇಕು ಅಂತ. ಅದಕ್ಕೆ ಕಠೋಪನಿಷತ್ತಿನಲ್ಲಿ ಒಂದು ರೋಚಕವಾದ ಪ್ರಸಂಗವನ್ನು ನಿರೂಪಣೆ ಮಾಡಿದ್ದಾರೆ. ನಚಿಕೇತ ಪುಟ್ಟ ಬಾಲಕ, ಅಪ್ಪ ದಾನ ಕೊಡ್ತಾ ಇದ್ದರೆ ನನ್ನನ್ನು ಯಾರಿಗೆ ದಾನ ಕೊಡ್ತೀನಿ ಅಂತ ಕೇಳ್ತಾನೆ. ಒಂದು ಸಲ ಕೇಳಿದರೆ ಮಗು ಸುಮ್ಮನೆ ಇರ್ಬೋದು. ಎರಡನೇ ಸಲ ಮೂರನೇ ಸಲ ಕೇಳಿದಾಗ ಕೋಪವಂತ ಅಪ್ಪನಿಗೆ, ನಿನ್ನನ್ನು ಯಮನಿಗೆ ದಾನ ಕೊಡ್ತೇನೆ ಅಂತ ಹೇಳಿದ. ಖುಷಿಯಾಯಿತು ಮಗುವಿಗೆ. ಯಮನ ಹತ್ರ ಹೊರಟೇ ಬಿಟ್ಟ. ದಾರಿ ಯಾರು ಹೇಳಿಕೊಟ್ರೋ ಆ ಮಗುವಿಗೆ? GPS ನೋಡಿ, ಆ ಕಾಲದಲ್ಲಿ ಇತ್ತು ನೋಡಿ. ಕೇಳಿದ್ರು ಯಾರ, ನಿನಗೆ ಹೋಗಲಿ ಭಯ ಆಗೋದಿಲ್ವಾ ಅಂತ. ಆಗ ಹೇಳಿದ ಆ ಪುಟಾಣಿ ನಚಿಕೇತ, ನನ್ನಿಂದ ಮುಂಚೆ ಹೋಗುವವರಿದ್ದಾರೆ, ಹಿಂಬದಿಯಲ್ಲಿ ಬರುವವರು ಇರ್ತಾರೆ, ನನಗೇನು ಭಯ ಅಂತ. ಈ ವೈಷ್ಣವಿ ದೇವಿ ಇಂತಿದೆ, ನೀವು 24 ತಾಸು ನೀವು ಹೋಗ್ಬೋದು, ಅಲ್ಲಿ ಭಯನೇ ಇಲ್ಲ. ಅಲ್ಲಿ ಯಾವಾಗ ನೋಡಿದರೂ ಜನ ಸಂದಣಿ ತುಂಬಿಕೊಂಡಿರ್ತದೆ. ಮುಂದೆ ಹೋಗುವವರು ಜನ ಇರ್ತಾರೆ, ಹಿಂಬದಿಯಿಂದಲೂ ಜನ ಇರ್ತಾರೆ. ಭಯದ ಪ್ರಶ್ನೆನೇ ಇಲ್ಲ. ಮಧ್ಯರಾತ್ರಿಯಲ್ಲಿ ಹೋದರೂ ಅದು ಜಮ್ಮು ಆ ಪಕ್ಕದಲ್ಲಿ ಇರುವಂಥದ್ದು, ಅಂಥ ಜಾಗದಲ್ಲಿಯೂ ಕೂಡ ಸುರಕ್ಷಿತವಾಗಿ ನಾವು ಹೋಗಿ ಬರ್ಬೋದು. ಅದನ್ನೇ ಯಮದೇವರ ಮನೆಗೆ ಹೋಗುವಾಗ ನಚಿಕೇತ ಹೇಳ್ತಾನೆ, ಬಹೂನಾಮೇಮಿ ಪ್ರಥಮ ಬಹೂನಾಮೇಮಿ ಮಧ್ಯಮ. ನನಗೆ ಭಯ ಇಲ್ಲ,
ನನ್ನ ಹಿಂದೆ ಮುಂದೆ ಎಲ್ಲ ನನಗೆ ಇರ್ತಾರೆ, ಹೋಗ್ತೇನೆ ಯಮ. ಏನು ಅವನಿಗೆ ಧೈರ್ಯ ಅಂದರೆ ಕಿಂಚಿತ್ ಯಮೇನ ಕರ್ತವ್ಯಂ, ಯಮ ಏನು ಮಾಡ್ತಾನೆ ನನಗೆ, ಇಂಥದ್ದಿರಬೇಕು ನೋಡಿ ನಮ್ಮಲ್ಲಿ. ಯಮ ನನ್ನನ್ನು ಏನು ಮಾಡ್ತಾನೆ ಅಂತ. ಅವನು ಏಕಾದಶಿ ಉಪವಾಸ ಮಾಡಿದ್ದಾನೆ, ಶ್ರವಣೋಪವಾಸ ಮಾಡಿದ್ದಾನೆ, ಕೃಷ್ಣ ಜಯಂತಿ ಕೃಷ್ಣಾಷ್ಟಮಿ ಆ ಉಪವಾಸವನ್ನೆಲ್ಲ ಮಾಡಿದ್ದಾನೆ, ಶಾಸ್ತ್ರ ಓದಿದ್ದಾನೆ, ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ದಿನ ಸಂಧ್ಯಾವಂದನೆ ಬಿಡಲಿಲ್ಲ, ಸಂಧ್ಯಾವಂದನೆ ಕಾಲಕ್ಕೆ ಸರಿಯಾಗಿ ಮಾಡಿದ್ದಾನೆ, ಶಾಸ್ತ್ರ ಶ್ರವಣ ಮಾಡಿದ್ದಾನೆ. ಹಾಗಾಗಿ ಕಿಂಚಿತ್ ಯಮೇನ ಕರ್ತವ್ಯಂ, ಯಮ ನನಗೆ ಏನು ಮಾಡ್ತಾನೆ, ನಮಗೆ ಆ ಧೈರ್ಯ ಇಲ್ಲ. ಯಮನ ಲೋಕಕ್ಕೆ ಹೋಗಬೇಕಾ, ನಮ್ಮದೆಲ್ಲ ತಪ್ಪುಗಳೇ ನಮಗೆ ನೆನಪಾಗಿ ಬಿಡ್ತದೆ. ನಾವು ಹಾಗಾಗಬೇಕು, ನಚಿಕೇತನ ಹಾಗೆ ಆಗಬೇಕು ನೋಡಿ. ಹಾಗೆ ಆದರೆ ಯಮನ ಬಾಧೆ ನಮಗಿಲ್ಲ, ನಮಗಾಗುವಾಗ ಯಮನ ಬಾಧೆ ಇದೆ. ಯಮನ ಬಾಧೆ ಬಿಡಿಸು ಅಂತ ಹೇಳಬೇಕು ಅಂತ ಕನಕದಾಸರು ನಮಗೆ ಹೇಳಿಕೊಟ್ರು. ಎಷ್ಟು ತಪ್ಪು ಎಷ್ಟು ಅನ್ಯಾಯಗಳು ನಾವು ಮಾಡ್ತೇವೆ. ನಚಿಕೇತ ಹೋದ, ಯಮನ ಮನೆಗೆ ಹೋದ. ಯಮನ ಮನೆಗೆ ಹೋದರೆ ಅಲ್ಲಿ ಯಾರು ಇಲ್ಲ. ಯಮನ ಹೆಂಡತಿ ಇದ್ದರು, ಮಿಸಸ್ ಯಮ ಇದ್ದರು, ಶ್ಯಾಮಲಾದೇವಿ ಇದ್ದರು. ಆ ಮಗು ಒಳಗೆ ಬಾ ಅಂತ ಹೇಳಿದರು. ಯಜಮಾನರಿದ್ದಾರಾ ಅಂತ. ಯಜಮಾನರಿಲ್ಲ, ಹೊರಗೆ ಹೋಗಿದ್ದಾರೆ, ತುಂಬ ಬಿಸಿ ಅವರು ಅಂತ. ಆಗಲಿ ಬರ್ತಾರಲ್ಲ, ಬರ್ತಾರೆ, ಬಂದ ಮೇಲೆ ಒಳಗೆ ಬರ್ತೇನೆ ಅಂತ ಹೊರಗೇನೆ ಕೂತ. ಎಷ್ಟು ತಿಸ್ರೋಹೋ ರಾತ್ರಿ, 3 ರಾತ್ರಿ ಮನೆಯ ಹೊರಗೇನೆ ಕಾದ ಅಂತ. ಯಜಮಾನರು ಬರಬೇಕು ಅಂತ. ಗಂಡಸರಿಲ್ಲದ ಮನೆಗೆ ಪ್ರವೇಶ ಮಾಡಬಾರದು, ಅದನ್ನು ತೋರಿಸಿಕೊಟ್ಟಿದ್ದಾನೆ. ಅದು ನಚಿಕೇತ ಎಂಥ ಸಂಸ್ಕಾರ ಸಂಪನ್ನವಾದಂತಹ ಸಾಧನೆ ಅದು. ಹಾಗಾಗಿ 3 ರಾತ್ರಿ ಒಳಗೆ ಹೋಗಲೇ ಇಲ್ಲ. ಯಮನ ಮನೆ ಹೊರಭಾಗದಲ್ಲಿ ಅನ್ನ ಆಹಾರ ನಿದ್ರೆ ಎಲ್ಲವನ್ನು ತೊರೆದು ಹೊರಗಿಂದ ಕೂತ. ಯಮದೇವರು ಬಂದರು. ಏನು ಉಪಚಾರ, ಏನು ಸತ್ಕಾರ. ಯಮದೇವರು ತಂಬಿಗೆ ನೀರು ಹಿಡ್ಕೊಂಡು ಬಂದರಂತೆ. ಉದಕಮಾಹಾರ ನೀರು ತಂದು ಪಾದ ಪ್ರಕ್ಷಾಳನೆ ಮಾಡಿಸಿಕೊಂಡು ಒಳಗೆ ಹೋದರಂತೆ. ಇಂಥ ಅರ್ಘ್ಯಪಾದ್ಯ ಉಪಚಾರ ಯಮಲೋಕದಲ್ಲಿ ಪಡೆದವ ನಚಿಕೇತ ಅಂತ ಕಠೋಪನಿಷತ್ತು ನಮಗೆ ತಿಳಿಸಿದೆ. ಕಠ ಅಂತಂದರೆ ಕೃಚ್ಛ್ರವಾದ ವೃತ. ಎಂತಹ ಕಠೋರವಾದ ವೃತ. ಯಮಲೋಕಕ್ಕೆ ಹೋದ್ದು, 3 ದಿವಸ ಉಪವಾಸ ಕೂತದ್ದು, ಮನೆಯ ಹೊರಗೆ ನಿಂತದ್ದು, ಅಲ್ಲಿ ಒಳಗೆ ಪ್ರವೇಶ ಮಾಡದೇ ಇದ್ದದ್ದು, ಇದೆಲ್ಲ ಒಂದೊಂದು ಕೂಡ ಕೃಚ್ಛ್ರವಾದ ವೃತ. ಯಾವಾಗಲೂ ಹಾಗೆಯೇ ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮಮಾಪ್ನಿಹು ಅಂತ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಸಾಧನ ಅದು ಎಷ್ಟೆಷ್ಟು ಚೆನ್ನಾಗಿರ್ತದೆ, ಅದರ ಫಲನೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಅಂತ. ಹಾಗಾಗಿ ನಚಿಕೇತನಿಗೆ ಒಳ್ಳೆಯ ಸತ್ಕಾರ, ಒಳ್ಳೆಯ ಉಪಚಾರ ನಡೆಯಿತು. ಯಮದೇವರು ಬೆಚ್ಚಿ ಬಿದ್ದಿದ್ದಾರಂತೆ. ಯಮನ ಬಾಧೆ ಅಲ್ಲ, ಯಮನಿಗೆ ಬಾಧೆ. ಅವನಿಗೆ ಅಯ್ಯಯ್ಯೋ ಏನಾಯಿತು ಏನು ಮಾಡಬೇಕು, ನಮ್ಮದು ತಪ್ಪಿದ್ದಾಗ ಎದುರಿನಲ್ಲಿ ಯಾರಾದರೂ ಇದ್ದರೆ ನಿಮಗೇನು ಬೇಕು ಸ್ಯಾರ್ ಅಂತ ನಾವು ಕೇಳ್ತೇವೆ ನೋಡಿ. ಅವ್ರಿಗೆ ಏನು ಮಾಡಿದರೂ ನಮಗೆ ಅತೃಪ್ತಿ, ಸಾಕಾಗೋದಿಲ್ಲ. ಏನಾದರೂ ಮಾಡಬೇಕು. ಯಮದೇವರು ಯಾರ ಹತ್ರನೂ ಮಾತಾಡುವವರಲ್ಲ. ನಚಿಕೇತನ ಹತ್ರ ನಿನಗೆ 3 ವರ ಕೊಡ್ತೇನೆ, 3 ಗಿಫ್ಟ್ ಕೊಡ್ತೇನೆ ನಿನಗೆ, ತೆಕೋ ಅಂತ ಹೇಳಬೇಕು ಅಂತಂದರೆ ಯಮದೇವರಿಂದಲೂ ಪೂಜ್ಯವಾದಂತಹ ಸಾಧನೆ ಅದು ನಚಿಕೇತನದ್ದು. ದಾಸರು ನೆನಪಿಸ್ತಾರೆ ನಮಗೆ, ಯಮನ ಬಾಧೆ ಬಿಡಿಸಿ. ಯಮನ ಬಾಧೆ ಅಲ್ಲ ನಮಗೆ, ಯಮನಿಗೇ ಬಾಧೆ ಬರುವ ಹಾಗೆ ಮಾಡಿಸಿ. ಇದು ನಮ್ಮದು ಸಾಧನೆ ಹಾಗಿರಬೇಕು. ನಮ್ಮ ಆಚಾರ್ಯರು ಹೇಳಿದ ಮಾರ್ಗದಲ್ಲಿ ನಾವು ಸಾಗಿದರೆ ಯಮನ ಬಾಧೆ ಬರುವುದಿಲ್ಲ. ಯಮನ ಪೂಜೆ ನಮಗೆ ಸಿಗ್ತದೆ. ಯಮ ನಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ. ಅದಲ್ಲ, ಈ ಯಮ ಸ್ವಾಗತ ಮಾಡಲಿಲ್ಲ ಅಂದರೆ ಆ ಯಮ ಮಾಧವ ಸ್ವಾಮಿಯಾದ ಭಗವಂತ ಚರಣ ಸ್ಮರಣೆಯನ್ನು ಕೊಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಮಾನ್ಯತೆ, ಒಂದೋ ಅಲ್ಲಿ ಮಾನ್ಯತೆ, ಒಂದೋ ಇಲ್ಲಿ ಮಾನ್ಯತೆ. ಹಾಗೆ ಯಮನ ಬಾಧೆ ಬಿಡಿಸು ಮಾಧವ ಭಗವಂತ. ಆ ನಚಿಕೇತನಿಗೆ 3 ವರ ಕೊಟ್ಟದ್ದು. ಅದರಲ್ಲಿ ಅವನ ವರ ಕೇಳ್ತಾನೆ. ಎಂತೆಂಥ ವರಗಳನ್ನು ಕೇಳ್ತಾನೆ ಅಂತಂದರೆ, ಮುಕ್ತಿಯಲ್ಲಿ ನಿಯಮನೆ ಮಾಡುವ ಭಗವಂತನ ಬಗ್ಗೆ ನನಗೆ ಹೇಳು ಅಂತ ಕೇಳ್ತಾನೆ. ಮುಕ್ತ ನಿಯಾಮಕನ ಬಗ್ಗೆ ಕೇಳಿದಾಗ ಯಮದೇವರು ಅದನ್ನು ಹೇಳುವುದಿಲ್ಲ ಅಂತ ಹೇಳಿ ಕೊನೆಗೆ ಅವರ ಹತ್ರ ಅದೊಂದು ಬಿಟ್ಟು ಬೇರೆ ಏನೂ ಬೇಡ ಅಂತ ಹೇಳಿದ. ಅದೊಂದು ನನಗೆ ಬೇಕು ಅಂತ ಹೇಳಿದ. ಕೊನೆಗೆ ಅದನ್ನು ಯಮದೇವರು ಏನು ಹೇಳಿದರು ಅನ್ನೋದನ್ನು ಉಪನಿಷತ್ತು ಗುಟ್ಟಾಗಿ ಮುಚ್ಚಿಟ್ಟಿದೆ, ನಮಗೆ ತಿಳಿಸಲಿಲ್ಲ. ಅದು
ಪರಂಪರೆಯಲ್ಲಿ ಬಂದಿರತಕ್ಕಂತಹ ಚಿಂತನೆ. ಬಾಧಿಸುವ ಯಮನ ಬಾಧೆ ಬಿಡಿಸು. ನಚಿಕೇತನ ಪಾಲಿಗೆ ಬಾಧಿಸುವ ಯಮ ಆಗಲಿಲ್ಲ, ಬಾಧಿಸದೇ ಇದ್ದ ಯಮ ಆದ. ಹಾಗಾಗಿ ಅವನಿಗೆ ಬಾಧೆ ಬಿಡಿಸು ಅಂತ ಹೇಳಿಕೊಳ್ಳುವ ಪ್ರಸಂಗ ಇಲ್ಲ. ನಮ್ಮ ಜೀವನದಲ್ಲಿ ಹಾಗಾಗಬೇಕು ಅನ್ನೋದನ್ನು ದಾಸರು ನಮಗೆ ನೆನಪಿಸ್ತಾರೆ. ಬಾಧಿಸುವ ಯಮನ ಬಾಧೆ ಬಿಡಿಸು, ಆ ಬಾಧೆಯನ್ನು ಬಿಡಿಸಿಬಿಡು, ದೂರ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಹೇಗೆ ಯಮನ ಬಾಧೆ ದೂರ ಆಗಬೇಕು ಅಂತಂದರೆ ಅದಕ್ಕೆ 2 ಮಾರ್ಗವನ್ನು ಹೇಳಿದ್ದಾರೆ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ಎನಗೆ. 2 ಅಂಶ ಅಲ್ಲಿ ಬೇಕಾದ್ದು. ಒಂದು ನಮ್ಮದೆಲ್ಲ ಹೊಲಸು ಅದು ದೂರ ಆಗಬೇಕು, ಇನ್ನೊಂದು ತತ್ವಜ್ಞಾನ ನಮಗೆ ಬರಬೇಕು. ಜ್ಞಾನೇನೈವ ಪರಂಪದಂ, ದೇವರ ಜ್ಞಾನದಿಂದಲೇ ನಮಗೆ ಪುರುಷಾರ್ಥ ಸಿದ್ಧಿಸುವಂಥದ್ದು. ದೇವರ ಜ್ಞಾನ ಇಲ್ಲದೆ ನಮಗೆ ಯಾವುದೂ ಸಿಗುವುದಿಲ್ಲ. ಹಾಗಾಗಿ 2 ಅಂಶ ಹೇಳ್ತಾರೆ. ಶೋಧಿಸೆನ್ನ ಭವದ ಕಲುಷ, ನಮ್ಮಲ್ಲಿರುವ ಕಾಲುಷ್ಯ ಕಷ್ಮಲ ಅದನ್ನು ಶೋಧನೆ ಮಾಡು ಅಂತ. ಭವದ ಅಂತಂದರೆ ಈ ಸಂಸಾರ ಅಂತ ಅರ್ಥ. ಸಂಸಾರದಲ್ಲಿರುವ ಕಲುಷ, ಸಂಸಾರದಲ್ಲಿರುವಂತಹ ದೋಷಗಳು, ರಾಗದ್ವೇಷಾದಿಗಳು, ಕಾಮ ಕ್ರೋಧಾದಿಗಳು, ಅದನ್ನು ಶೋಧಿಸು. ನನ್ನಲ್ಲಿರುವಂತಹ ದೋಷ ಮಾಧವ ಅದನ್ನು ಶೋಧಿಸು ಅಂತ, ಸ್ವಚ್ಛ ಮಾಡು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ.